ನೀವು ಯಾವುದೇ ಪ್ರಾಪರ್ಟಿನ ಪರ್ಚೇಸ್ ಮಾಡೋಕ್ಕೂ ಮುಂಚೆ ಅದು ಅವರಿಗೆ ಹೇಗೆ ಬಂತು ಅಂತ ನೋಡೋದು ಇಂಪಾರ್ಟೆಂಟ್ ಅಂತ ಮುಂಚೆ ಹೇಳಿದ್ದೆ. ಅಕಸ್ಮಾತ್ ಅದೇನಾದರೂ ಪಿತ್ರಾರ್ಜಿತ ಆಸ್ತಿ ಆಗಿದ್ದರೆ ಅವರ ಫ್ಯಾಮಿಲಿಯಲ್ಲಿ ಇರುವ ಅಷ್ಟೂ ಜನರ ಸಿಗ್ನೇಚರ್ ಇಂಪಾರ್ಟೆಂಟ್ ಆಗಿರುತ್ತೆ. ಆದರೆ ಅವ್ರ ಫ್ಯಾಮಿಲಿಲಿ ಯಾರ್ಯಾರಿದ್ದಾರೆ ಅಂತ ನಿಮಗೆ ಹೇಗೆ ಗೊತ್ತಾಗುತ್ತೆ? ಇದು ಫ್ಯಾಮಿಲಿ ಟ್ರೀ ಅಂದರೆ ವಂಶವೃಕ್ಷ ನೋಡಿದಾಗ ಗೊತ್ತಾಗುತ್ತೆ. ಈ ವಂಶವೃಕ್ಷವನ್ನು ನೀವು ನಾಡ ಕಚೇರಿಲಿ ಹೋಗಿ ಅಪ್ಲೈ ಮಾಡ್ಬೋದು, ಅಥವಾ ಆನ್ಲೈನ್ನಲ್ಲಿ ಬೇಕಿದ್ರೆ ಸೇವಾ ಸಿಂಧು ಪೋರ್ಟಲಲ್ಲಿ ಹೋಗಿ ಕೂಡ ಈ ಒಂದು ವಂಶವೃಕ್ಷವನ್ನು ತಗೋಬೋದು. ನೆನಪಿಡಿ, ವಂಶವೃಕ್ಷದಲ್ಲಿ ಯಾರಾದರೂ ಮೈನರ್ಸ್ ಇದ್ದರೆ, ಅಂದರೆ ನೀವು ಪ್ರಾಪರ್ಟಿ ಪರ್ಚೇಸ್ ಮಾಡೋಕ್ಕೂ ಮುಂಚೆ 18 ವರ್ಷಕ್ಕಿಂತ ಕೆಳಗಿನ ಮಕ್ಕಳು ಯಾರಾದರೂ ಆ ಫ್ಯಾಮಿಲಿಯಲ್ಲಿ ಇದ್ದರೆ ಅವರ ಗಾರ್ಡಿಯನ್ಸ್ ಆದ ಅವರ ಪೇರೆಂಟ್ ಸಿಗ್ನೇಚರನ್ನು ತಗೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದರೆ ಅವರಿಗೇನಾದರೂ 18 ವರ್ಷ ತುಂಬಿದ ಮೇಲೆ ನಮಗೆ ಇದ್ರ ಬಗ್ಗೆ ನಾಲೆಡ್ಜೇ ಇರಲಿಲ್ಲ ಅಂತ ಮುಂದೆ ಕೇಸ್ ಹಾಕೋ ಚಾನ್ಸಸ್ ಕೂಡ ಇರುತ್ತೆ. ಹಾಗಾಗಿ ಈ ಎಲ್ಲ ಸಣ್ಣ ಸಣ್ಣ ವಿಷಯಗಳನ್ನು ಕೂಡ ನೆನಪಿಟ್ಕೊಂಡು ಯಾವುದೇ ಒಂದು ಪ್ರಾಪರ್ಟಿ ವ್ಯವಹಾರ ಮಾಡ್ತಿದ್ರೆ ನೋಡ್ಕೊಳ್ಳಿ.